ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಜವಳಿಕಾಯಿ, ಆಲೂಗಡ್ಡೆ ಹಾಗೂ ಮೊಳಕೆ ಕಟ್ಟಿರೋ ಕಾಳು ಈ ಮೂರನ್ನು ಉಪಯೋಗಿಸಿ ಒಂದು ರುಚಿಕರವಾದ ಪಲ್ಯ ಮಾಡ್ತೀನಿ. ಚಪಾತಿಗೆ, ಪರೋಟಗೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ. 3 ಸ್ಪೂನು 4 ಸ್ಪೂನು ಎಣ್ಣೆ ಹಾಕೊಳ್ಳಿ. ನನ್ನ ಹತ್ರ ರುಚಿಗೋಲ್ಡ್ ಇತ್ತು, ಅದನ್ನೇ ಹಾಕಿದ್ದೀನಿ. ನಿಮ್ಮ ಹತ್ರ ಯಾವ್ದಿದೆಯೋ ಅದೇ ಹಾಕಿ. ಸನ್ಫ್ಲವರ್ ಅಥವಾ ರುಚಿಗೋಲ್ಡ್ ಯಾವ್ದಿರುತ್ತೋ ಅದು ಹಾಕಿ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಹೆಚ್ಚಿರೋದು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಅಲ್ವಾ. ನೀಟಾಗಿ ಫ್ರೈ ಆಗ್ಬೇಕಂತ ಇದಾಗೋ ಥರ. ನೀಟಾಗಿ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಟೊಮೊಟೊ ಹಾಕೋಣ. ಟೊಮೊಟೊ ಹಾಕ್ಕೊಂಡು ಸಿಂಪಲ್ ಆಗಿ ಮಾಡೋದು, ಕಷ್ಟ ಅನ್ನೋದೇ ಇಲ್ಲ. ಅಮ್ಮಮ್ಮ ಅಂದರೆ ಒಂದು 15 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಅಷ್ಟೇ. ಬೇಗ ಮಾಡಬಹುದು ಜವಳಿಕಾಯಿ ಪಲ್ಯ. ನಾವೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊತೀವಿ, ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಪಲ್ಯ ಜಾಸ್ತಿ ತಿಂತಾರೆ. ಅದಕ್ಕೆ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ. ನಿಮಗೆ ಹೆಂಗೆ ಬೇಕೋ ಅಷ್ಟು ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಿ ನೋಡಿ. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಎಲ್ಲ ಹಾಕಿರೋದೆಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಹಾಕಿದ್ದೀವಿ. ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಸ್ವಲ್ಪ ಕಾಯಿ ತುರಿ ಎಷ್ಟು ಬೇಕಾಗುತ್ತೋ ಅಷ್ಟು ಕಾಯಿ ತುರಿ. ನೀರು ಸಹ ಇದನ್ನು ಹಾಕ್ಬಿಟ್ಟು ಬೇಯೋದಕ್ಕೆ ಒಂಚೂರು ನೀರು ಹಾಕಿದ್ದೀನಿ. ಅದಷ್ಟು ಬೇಯೋದಕ್ಕೋಸ್ಕರವಾಗಿ ನೋಡಿ. ಇಷ್ಟೇ ಸಿಂಪಲ್. ಇದನ್ನು ಬೇಯಕ್ಕೆ ಬಿಟ್ಬಿಟ್ರೆ ಜವಳಿಕಾಯಿ ತರಕಾರಿ ಎಲ್ಲ ಹಾಕಿರೋ ಪಲ್ಯ ರೆಡಿ. ಇಷ್ಟೇ ನೋಡಿ, ಇಷ್ಟೇ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಚಿಕ್ಕದು, ಒಂದು ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ಆಗಿ ಜವಳಿಕಾಯಿ ಪಲ್ಯ ರೆಡಿ. ಇದನ್ನ ಬೇಕಿಟ್ಬಿಟ್ರೆ ರೆಡಿ ಆಯ್ತು. ನೋಡಿ ಫ್ರೆಂಡ್ಸ್, ಜವಳಿಕಾಯಿ ಪಲ್ಯ ರೆಡಿ. ನೋಡಿ ಹೇಗೆ ಬಂದಿದೆ ಪಲ್ಯ. ನೀವು ಒಂದ್ಸಲ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಪಲ್ಯ ಮಾಡಿಕೊಂಡು ಚಪಾತಿ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಚಪಾತಿ, ಪಲ್ಯ ನೋಡಿ ಯಾವ ಥರ ಇದೆ ಪಲ್ಯ. ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ, ಆಮೇಲೆ ಪರೋಟೋ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸತಿ ಮಾಡ್ಕೊತೀನಿ ನೋಡಿ. ತುಂಬ ಚೆನ್ನಾಗಿದೆ ನೋಡಿ, ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ಓಕೆ ವೀಕ್ಷಕರೇ, ಬಾಯ್.